ನದಿ ಅಲೆಗಳ ಮೃದುವಾದ ಶಬ್ದ, ತಂಪಾದ ಗಾಳಿ, ಪ್ರಕೃತಿಯ ಮಧ್ಯೆ ಒಂದು ಸುಂದರ ಪ್ರಯಾಣ. ಇಂದು ನಾನು ಬಂದಿರುವುದು ಒಂದು ಕರ್ನಾಟಕದ ಸುಂದರ ಸ್ಥಳ ಹೊನ್ನಾವರಗೆ. ಇಲ್ಲಿರುವ ನದಿಯ ಮಧ್ಯೆ ನಡೆಯುವ ಬೋಟ್ ರೈಡ್ ಒಂದು ವಿಭಿನ್ನ ಅನುಭವ. ನೀರಿನ ಮೇಲೆ ನಿಧಾನವಾಗಿ ಸಾಗುವ ದೋಣಿ, ಸುತ್ತಲೂ ಹರಡಿರುವ ಹಸಿರು ಪ್ರಕೃತಿ ಮತ್ತು ಶಾಂತಿಯ ವಾತಾವರಣ. ಈ ಪ್ರಯಾಣ ಕೇವಲ ಒಂದು ರೈಡ್ ಅಲ್ಲ, ಇದು ಮನಸ್ಸಿಗೆ ನೆಮ್ಮದಿ ನೀಡುವಂಥ ಒಂದು ಅನುಭವ. ಬನ್ನಿ, ಹೊನ್ನಾವರದ ಈ ಸುಂದರ ಬೋಟ್ ರೈಡನ್ನು ನನ್ನ ಜೊತೆ ನೀವು ಅನುಭವಿಸಲಿಕ್ಕೆ. ನಾನು ನಿಮ್ಮ ಪ್ರೀತಿಯ ಬಿಜಾಪುರ ಕನ್ನಡಿಗ. ಇವತ್ತು ನನ್ನ ಹೊಸ ವ್ಲಾಗ್ಗೆ ನಿಮ್ಗೆ ಸ್ವಾಗತ. ಒಂದು ಒಳ್ಳೆ ಕಂಟೆಂಟ್ ಮುಖಾಂತರ ಬಂದೀನಿ. ಏನು ಕಂಟೆಂಟ್ ಅಂದ್ರೆ ತೋರಿಸ್ತೀನಿ ನೋಡಿ ನಿಮಗೆ. ನಾನು ಆಪೋಸಿಟ್ ಐತೆ ನೋಡಿರಿ ಏನು ಕಂಟೆಂಟ್ ಅಂತೇಳಿ. ನೋಡಿರಿ, ನಿಮ್ಗೆ ಕಾಣಿಸ್ತಿರ್ಬೋದು ಈ ಬೋಟ್. ಇದು ಹೊನ್ನಾವರ ಫೇಮಸ್ ಬೋಟಿಂಗ್. ಇದು ಶರಾವತಿ ಬ್ಯಾಕ್ ವಾಟರ್ ಬೋಟ್ ರೈಡಿಂಗ್ ಅಂತಾರಲ್ಲ, ಅದೇ ಇದು. ಇವತ್ತು ಬೋಟ್ ರೈಡಿಂಗ್ ಅಂತ ಬಂದೀವಿ. ಟೈಮ್ ಇವಾಗ 6 ಗಂಟೆ ಆಗೈತಿ. ಸನ್ಸೆಟ್ ನೋಡ್ಬೇಕಾದ್ರೆ ಬಂದೀವಿ. ನೋಡಬೇಕು ಹೆಂಗೆ ಕಾಣುತ್ತೇನೆ. ಬನ್ನಿ ಹೋಗೋಣ. ಗೈಸ್, ಇವಾಗದು ನಮ್ಮ ರೈಡ್ ಅದು ಶುರು ಆಯಿತು. ನೋಡಿ, ಬಾಯ್ ಗೈಸ್. ಅದು ನಮ್ಮ ರೈಡ್ ಶುರು ಆಯಿತು. ಅದು ಶರಾವತಿ ಬ್ಯಾಕ್ ವಾಟರ್ ಬೋಟ್ ರೈಡಲ್ಲಿ ನೋಡ್ಬೋದು ನೀವು. ಸನ್ ಇವಾಗ ಅಲ್ಲಿದ್ದಾನೆ. ಅದು ಆಮೇಲೆ ಅದು ಸನ್ಸೆಟ್ ತೋರಿಸ್ತಾರೋ ನಮಗೆ. ಬನ್ನಿ ಹೋಗೋಣ. ಗೈಸ್, ಇದು ಹೊನ್ನಾವರದ ಒಂದು ಫೇಮಸ್ ಬೋಟ್ ರೈಡಿಂಗ್, ಶರಾವತಿ ಬೋಟ್ ರೈಡಿಂಗ್ ಅಂತ ಹೇಳ್ತಾರೆ. ಇದು ಇನ್ನೊಂದು ಗೊತ್ತಾ ಏನು ಸ್ಪೆಷಲ್ ಅಂದರೆ, ನಮ್ಮ ಕರ್ನಾಟಕದಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್, ಅಂದರೆ ಮ್ಯಾಂಗ್ರೋವ್ ಅಂದರೆ ಅದು ಒಂದು ಟ್ರೀ. ಆ ಮ್ಯಾಂಗ್ರೋವ್ ಫಾರೆಸ್ಟ್ ಇರೋದು ನಮ್ಮ ಹೊನ್ನಾವರದಲ್ಲಿ ಮಾತ್ರ. ಇದೇ ಅದು ನಿಮಗೆ ಸುತ್ತ ಕಾಣಿಸುತ್ತಿಲ್ಲ, ಇದೇ ಮ್ಯಾಂಗ್ರೋವ್ ಫಾರೆಸ್ಟ್. ಈ ಮ್ಯಾಂಗ್ರೋವ್ ಫಾರೆಸ್ಟಿಂದ ನಮ್ಗೆ ಏನು ಯೂಸ್ ಅಂದರೆ, ನಮಗೆ ಸುನಾಮಿ ಅಂತ ಏನಾದರೂ ಬಂದರೆ ಇದು ಆ ನೀರಿನ ಫೋರ್ಸ್ನ ಅದು ಇರ್ತಿದ್ದೇನೆ. ನಾನು ಅಲ್ಲಿ ಇಲ್ಲಿ ನೋಡಿದ್ದಷ್ಟೇ. ನೋಡಿ ಹೇಗಿದೆ, ವ್ಯೂ ಮಾತ್ರ ಮಸ್ತಾಗಿದೆ. ನೀವು ಯಾರು ಹೊನ್ನಾವರಕ್ಕೆ ಬಂದರೆ ನೀವು ಒಂದ್ಸತಿ ಈ ಶರಾವತಿ ಬ್ಯಾಕ್ ವಾಟರ್ ಬೋಟ್ ರೈಡಿಂಗ್ ಮಾಡಬೇಕು. ಮತ್ತು ಇದು ನೀವು ಮಾಡಬೇಕಂದ್ರೆ ಬೆಳಿಗ್ಗೆ ಅಥವಾ ನೀವು ಸಂಜೆ ಬಂದರೆ ನಿಮ್ಗೆ ಅದು ವ್ಯೂ ಚೆನ್ನಾಗಿ ಸಿಗುತ್ತೆ. ಸನ್ರೈಸ್ ಅಥವಾ ಸನ್ಸೆಟ್. ನೀವೇನಾದರೂ ಮಧ್ಯಾಹ್ನ ಬಂದರೆ ಅಷ್ಟು ಇದು ಅನಿಸಲ್ಲ. ಮತ್ತು ಸ್ವಲ್ಪ ರೇಟ್ ಅದು ಕಾಸ್ಟ್ಲಿ ಹೇಳ್ತಾರೆ. ಸ್ವಲ್ಪ ನೋಡಿ ನೀವು ಮಾತಾಡಬೇಕಾಯ್ತಾ. Wow, how is that? ಅಡ್ವರ್ಟೈಸ್ಮೆಂಟ್ ಇಲ್ಲಿ ನೋಡಿ ಗೈಸ್, ವೇ ಟು ಜ್ಯೂಸಸ್ ಆ್ಯಂಡ್ ಫ್ರೆಶ್ ಲೈಮ್ ಸೋಡಾ. ಗೈಸ್, ವ್ಯೂ ಮಾತ್ರ ಅಲ್ಟಿಮೇಟ್. ನಮ್ಮ ಅಪ್ಪರಿಗೆ ಒಂದು ಹೆಜ್ಜೆ ಪಾಯಿಂಟ್ ತೋರಿಸಿದೆ. ಇಲ್ಲಿ ಫೋಟೋ ಕೂಡಾಕ ಕೂತ್ ಬಿಟ್ಟಾರಲ್ಲೇ. ಹೆಂಗೈತ್ರಿ? ಮಸ್ತ್ ಐತ್ರಿ ಜಾಗ ಇದು. ಅಲ್ಲಿ ಕುಂತಿದ್ವಿ. ಇಲ್ಲಿ ಬಂದ್ಮೇಲೆ ರಾಜನ ಮ್ಯಾಗ ಕುಂತ ರೈಡ್ ಹೆಂಗೈತ್ರಿ?
ಸೈಡ್ ಭಾರಿ ಐತ್ರಿ. ಹಾಂ 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 ಆ ಸಲ ಮಿಸ್ ಆಗಿತ್ತು, ಈ ಸಲ ಮಳೆ ಅಂದ್ರು ಹಾಂ 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 ಒಟ್ಟು ಮಾಡಿ ಬಂದಾರೆ. ಹಾಂ ಮತ್ತೇನು ಹಾಂ ನೋಡ್ರಿ ಹೆಂಗೈತಿ ಜಾಗ ಮಾತ್ರ. ಯಾರಿಗಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ನೀವು ಒಂದು ಕಂಪ್ನಿ ಒಳಗೆ ನೀವು ವರ್ಕ್ ಮಾಡಕ್ಕೆ ಅಂದ್ರೆ ಬರ್ರಿ ಇಲ್ಲಿ ಒಂದಿನ ಸ್ಯಾಟರ್ಡೆ ಸಂಡೇ ಇಲ್ಲ ಯಾವಾಗಾರ ವೀಕ್ ಡೇಸ್ ಒಳಗೆ ಬರ್ರಿ, ಮಸ್ತ್ ಇರುತ್ತೆ. ಹಂಗಪ್ಪ ಹೊರಗೆ ಬಿಟ್ಟಿರುತ್ತೆ. ಇದು ಒಂದು ಮಸ್ತ್ ಪ್ಲೇಸ್ ಇದು. ಬೋಟಿಂಗ್ ಬಂದಾಗ ಈ ಪ್ಲೇಸ್ನ ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಮ ಬೋಟ್ ರೈಡ್ರ್ ಯಾರು ಇರ್ತಾರಲ್ಲ ಅವ್ರಿಗೆ ಹೇಳಬೇಕು ಈ ಥರ ಪ್ಲೇಸ್ ನಿಮ್ಗೆ ಕರ್ಕೊಂಡವ್ರಿ ಅಂತ. ಪ್ಲೇಸ್ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಫುಲ್ ಪೀಸ್ ಇದೆ. ನಾವು ಜೋರಾಗಿ ಮಾತಾಡೋ ಆಗುವ ಆಗಿಲ್ಲ, ಅಷ್ಟು ಪೀಸ್ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಸುತ್ತ ಫುಲ್ ಅದು ಕೋಕೋನಟ್ ಇದೆ, ಟ್ರೀಸ್ ಇದೆ. ಮಧ್ಯೆ ನಮ್ಮ ಬೋಟ್ ಹೋಗ್ತಿದೆ. ಜಾಗ ಮಾತ್ರ ಅಲ್ಟಿಮೇಟ್ ಆಗಿದೆ ಗೈಸ್. ನೀವು ಬರಲೇಬೇಕು ಈ ಜಾಗ ಒಂದ್ಸತಿ. ನಿಮಗಾಗಿ ಒಂದು ಅದು ಇನ್ಫಾರ್ಮೇಶನ್ ಅಂದರೆ ಬೋಟ್ ರೇಟ್ ಹೇಗಿರುತ್ತೆ, ರೇಟ್ ಎಲ್ಲ ಹೇಗಿರುತ್ತೆ ಅಂತ ಬನ್ನಿ ಕೇಳೋಣ. ಅವರು ಎಷ್ಟು ಸ್ಪಾಟ್ ನಿಮ್ಗೆ ತೋರಿಸ್ತಾರೆ. ಪ್ರೀ ವೆಡ್ಡಿಂಗ್ ಬರೋರಿಗೆ ಏನು ಪ್ಲ್ಯಾನ್ ಇರುತ್ತೆ ಅವರೆಲ್ಲ ಹೇಳ್ತಾ ಅವ್ರಿಗೆ ಮಾತಾಡ್ಸೋಣ ಬನ್ನಿ. ಗೈಸ್ ನನ್ನ ಜೊತೆ ಇದ್ದಾರೆ ಬೋಟ್ ರೈಡರ್. ಅಣ್ಣದೇ ತುಂಬಿಲ್ಲ ನಾವು. ನಿಮ್ಮ ಹೆಸರು? ನನ್ನ ಹೆಸರು ವಿಷ್ಣು ಮೇಸ್ತಾ ಅಂತ. ವಿಷ್ಣು ಮೇಸ್ತಾ ಅಂತ. ಬೋಟ್ ರೈಡ್ ಬಂದಾಗ ನೀವು ಎಷ್ಟು ಪ್ಲೇಸ್ ಅದು ಕವರ್ ಮಾಡ್ತೀರಾ? ನಿಮಗೆ ಶಾರ್ಟ್ ರೈಡ್ ಮತ್ತೆ ಲಾಂಗ್ ರೈಡ್ ಇರುತ್ತೆ. ಲಾಂಗ್ ರೈಡ್ ಅಲ್ಲಿ ನಿಮ್ಗೆ 3 ಪ್ಲೇಸ್ ಕವರ್ ಆಗುತ್ತೆ. 3 ಇಂದ 4 ಪ್ಲೇಸ್ ಕವರ್ ಆಗುತ್ತೆ. ಮತ್ತೆ ಹೈ ಟೈಡಿಗೆ ಬಂದ್ರೆ ನಿಮ್ಗೆ ಎಲ್ಲಾ ಪ್ಲೇಸ್ ಕವರ್ ಮಾಡ್ಲಿಕ್ಕೆ ಆಗ್ತದೆ. ಲೋ ಟೈಡಿಗೆ ಬಂದ್ರೆ ನೀರು ಕಮ್ಮಿ ಇರುತ್ತೆ, ಅವಾಗ ಒಂದೇ ಪ್ಲೇಸ್ ಅಲ್ಲಿ ಹೋಗ್ಲಿಕ್ಕೆ ಆಗುತ್ತೆ. ಹೈ ಟೈಡಿಗೆ ಬಂದ್ರೆ ನೀವು 3-4 ಪ್ಲೇಸ್ ಕವರ್ ಮಾಡಬಹುದು. ಸ್ಪೆಷಲ್ ಮಧುವನ ಅಂತ ಇದೆ, ಅಲ್ಲಿ ಪ್ರೈವೇಟ್ ಪ್ಲೇಸ್ ಅದು. 100 ರೂಪಾಯಿ ಪೇ ಮಾಡ್ಕೊಂಡು 150 ರೂಪಾಯಿ 150 ಸಮಥಿಂಗ್ ಇರುತ್ತೆ. ಅದು ಪೇ ಮಾಡಿ ಒಳಗಡೆ ಹೋಗ್ಬೇಕಾಗುತ್ತೆ. ಅದು ಬಿಟ್ಟರೆ ನಿಮ್ಗೆ ಕೇರಳ ವ್ಯೂ, ಮ್ಯಾಂಗ್ರೋವ್, ಲೋಟಸ್ ಅಂದ್ರೆ ಸೀಸನೇಬಲ್. ಈಗ ಏಪ್ರಿಲ್ ಮೇ ಅಲ್ಲಿ ಮಾತ್ರ ಲೋಟಸ್ ಎಲ್ಲ ಆಗುತ್ತೆ. ಮತ್ತೆ ಬಾಕಿ ಸೀಸನ್ ಅಲ್ಲಿ ಲೋಟಸ್ ಎಲ್ಲ ಇರಲ್ಲ. ಮತ್ತೆ ಹೈ ಟೈಡಿಗೆ ಬಂದ್ರೆ ಮಾತ್ರ ಲೋಟಸ್ ಅಲ್ಲಿ ಹೋಗ್ಲಿಕ್ಕೆ ಆಗುತ್ತೆ. ಲೋ ಟೈಡ್ ಅಲ್ಲಿ ಬಂದ್ರೆ ಲೋಟಸ್ ಅಲ್ಲಿ ಹೋಗ್ಲಿಕ್ಕೆ ಆಗುತ್ತೆ. ಮತ್ತೆ ಬೇಸಿಕ್ ರೈಡ್ ಅಂದ್ರೆ 1200 ಇಂದ ಸ್ಟಾರ್ಟ್ ಆಗುತ್ತೆ. 1200 ಇಂದ 1500 ವರೆಗೂ ಇದೆ. ಲಾಂಗ್ ರೈಡ್ ಅಂದ್ರೆ 1500 ಒಳಗಡೆ 1800 ಒಳಗಡೆ ಆಗ್ತದೆ. ಅಪ್ ಟು 6 ಮೆಂಬರ್ 10 ಮೆಂಬರ್ 1800 ಒಳಗಡೆ ಆಗ್ತದೆ. ಅಂದ್ರೆ 2 ಮೆಂಬರ್ ಬಂದ್ರೆ ಪರ್ ಪರ್ಸನ್ 10 ಮೆಂಬರ್ ಬಂದ್ರೆ ಪರ್ ಪರ್ಸನ್ ತಗೊಳ್ತೀವಿ 200. ಅಂದ್ರೆ ಕಮ್ಮಿ ಆಗ್ಬಹುದು. ಅಂದ್ರೆ ಪೀಕ್ ಸೀಸನ್ ಅಲ್ಲಿ ಜಾಸ್ತಿ ಆಗಿರುತ್ತೆ, ರೇಟ್ ಜಾಸ್ತಿ ಆಗಿರುತ್ತೆ. ಈಗ ಬೇರೆ ಸೀಸನ್ ಅಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ. ಪೀಕ್ ಸೀಸನ್ ಅಂದ್ರೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಬಾಕಿ ಎಲ್ಲ ಬೇಸಿಕ್ ರೈಡ್ ಅಂದ್ರೆ 1200 ಸ್ಟಾರ್ಟ್ ಆಗುತ್ತೆ. ಪ್ರೀ ವೆಡ್ಡಿಂಗ್ ಶೂಟ್ ಅದು ಬರ್ಬೇಕಂದ್ರೆ ಯಾವಾಗ ಬಂದ್ರೆ ಒಳ್ಳೇದು? ಅರ್ಲಿ ಮಾರ್ನಿಂಗ್ ಎಲ್ಲಾದ್ರೆ ಈವ್ನಿಂಗ್ ಬರಬೇಕು. ಯಾಕಂದ್ರೆ ಅರ್ಲಿ ಮಾರ್ನಿಂಗ್ ಚೆನ್ನಾಗಿರುತ್ತೆ ವೆದರ್. ಮತ್ತೆ ಆಫ್ಟರ್ನೂನ್ ಬಂದ್ರೆ ತುಂಬಾ ಬಿಸಿಲಿರುತ್ತೆ. ಮತ್ತೆ ನೀವು ಬರ್ಲಿ ಬೆಸ್ಟ್ ಪ್ಲಾನಿಂಗ್ ಅಂದ್ರೆ ಬೆಳಿಗ್ಗೆನೆ ಬರಬೇಕು. ಬೋಟ್ ರೈಡ್ ಬೆಳಿಗ್ಗಿಲ್ಲಾದ್ರೆ ಈವ್ನಿಂಗ್ ಬರಬೇಕು. ಚೆನ್ನಾಗಿದೆ ಸರ್. ನಿಮ್ಮ ಹೆಸರಣ್ಣ? ವಿಷ್ಣು ಮೇಸ್ತಾ. ಫೋನ್ ನಂಬರ್ ಒಂದು ಹೇಳ್ಬಿಡಿ, ನಾ ಯಾರಾದ್ರೂ ಬರೋರಿದ್ರೆ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. 762020 5194. 5194. ಥ್ಯಾಂಕ್ಸ್ ಅಣ್ಣ. ನಾವು ಫೋಟೋಸು ಮಸ್ತ್ ಬಂದು ನಿಮ್ದಿಂದ ಚೆನ್ನಾಗಿ ಬಂತು ಗೈಸ್. ಅದು ನೋಡಿರಲ್ಲ ಅಣ್ಣ ನಿಮಗೆಲ್ಲ ಇನ್ಫಾರ್ಮೇಷನ್ ಹೇಳಿದ್ರು. ಅದು ಯಾರು ಬರೋ ಇದ್ರೆ ಆಗಲೇ ಒಂದು ನಂಬರ್, ಆ ನಂಬರ್ ಇಲ್ಲಿ ನಿಮ್ಮ ಮೇಲೆ ಹಾಕಿರ್ತೀನಿ. ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ. ನಿಮಗೆ ಒಳ್ಳೆಯ ಪ್ರೈಸಲ್ಲಿ ಅವರು ನಿಮ್ಮ ಅದು ಕರ್ಕೊಂಡು ಹೋಗ್ತಾರೆ. ಅಣ್ಣ ಅದೊಂದು ಮಾತು ಹೇಳಿದ್ರು ನನಗೆ. ಏನು ಮಾತು ಹೇಳಿದ್ರೆ ಅಂದರೆ, ಫಸ್ಟ್ ಟೈಮ್ ಅವ್ರಿಗೆ ಇಲ್ಲಿ ಯಾರೋ ಒಬ್ಬರು ಯೂಟ್ಯೂಬರ್ ಬಂದಿದ್ರಂತೆ. ಅವ್ರಿಗೆ ಜಸ್ಟ್ ಬರೀ ಒಂದು 12 ಸಬ್ಸ್ಕ್ರೈಬರ್ ಇದ್ರಂತೆ. ಯಾರೋ ಅದು ಮಧುಮತಿ ಅಂತ ಅವ್ರು ಬಂದಿದ್ರಂತೆ. ಇವಾಗ ಅವರು ಅದು ವರ್ಲ್ಡ್ ಟೂರ್ ಮಾಡ್ತಿರ್ತಾರೆ. ಅವ್ರಿಗೆ ಇವಾಗ ಎಷ್ಟೋ 1,08,000 ಸಬ್ಸ್ಕ್ರೈಬರ್ ಇದ್ದಾರಂತೆ. ಅದಕ್ಕೆ ಹೇಳಿದ್ರು ನನಗೆ, ನಿಮ್ಗೆ ಅದು ಕಡಿಮೆ ಅದು ಸಬ್ಸ್ಕ್ರೈಬರ್ ಅಂತ ಏನು ಬೇಜಾರಾಗಬೇಡ, ಮುಂದೆ ಒಂದು ಒಳ್ಳೆ ಇದು ಆಗುತ್ತೆ ಅಂತ ಹೇಳಿದ್ರಣ್ಣ. ನಾನು ತುಂಬ ಥ್ಯಾಂಕ್ಸ್ ಹೇಳಿದ್ದಕ್ಕೆ. ಹಂಗೆ ನನಗೂ ಒಂಥರ ಮೋಟಿವೇಶನ್ ಸಿಕ್ತು.